ಶಂಕರ್ ವಿಶ್ವಾಸ ಅವರು ತಗೊಳ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಇದೇ 7ನೇ ತಾರೀಕು ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ನಗರ ಮಟ್ಟದ ಬೂತ್ ಕಾರ್ಯಕರ್ತರ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಶುಭಮಂಗಳದಲ್ಲಿ 10:00ವರೆಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಶಿವಮೊಗ್ಗ ಲೋಕಸಭಾ ಸ್ವತಂತ್ರ ಅಭ್ಯರ್ಥಿಯಾಗಿ ಈಶ್ವರಪ್ಪನವ್ರನ್ನ ನಿಲ್ಲಿಸಬೇಕು ಅಂತೇಳಿ ಬೆಂಬಲಿಗರ ಮತ್ತು ಹಿತೈಷಿಗಳ ಒಂದು ಅಭಿಪ್ರಾಯ ತಗೋಬೇಕು ಅಂತೇಳಿ ಬಂಜಾರ ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ನಮ್ಮ ಅಪೇಕ್ಷೆ ಇದ್ದಿದ್ದು ಒಂದು 700ರಿಂದ 800 ಜನ ಬರ್ಬೋದು ಅಂತೇಳಿ. ಆದರೆ ಅವತ್ತಿನ ಸಭೆಗೆ ಸರಿಸುಮಾರು ಒಂದು 3000 ಜನ ಬಂದಿದ್ರು. ಹಾಗೇನೆ ಜಾಗ ಬಂಜಾರ ಸಮುದಾಯ ಭವನದಲ್ಲಿ ಆಗದೇನೆ ಒಳಗಡೆ ಎಷ್ಟು ಜನ ಇದ್ರು ಅಷ್ಟೇ ಜನ ಹೊರಗಡೆ ಇದ್ದಂತ ನಾವೆಲ್ಲ ನೋಡಿದ್ದೀವಿ. ಕಳೆದ ವಾರ ಶಿವಮೊಗ್ಗ ನಗರ ಮತ್ತೆ ಶಿವಮೊಗ್ಗ ಗ್ರಾಮಾಂತರದ ಬೂತ್ ಮಟ್ಟದ ಕಾರ್ಯಕರ್ತರು ಒಂದು ಸಮಾವೇಶ ಮಾಡಬೇಕು ಅಂತೇಳಿ ಶುಭಮಂಗಳದಲ್ಲಿ ಅಲ್ಲೂ ಕೂಡ ಒಂದು ಸಭೆಯನ್ನು ಕರೆದಿದ್ವಿ. ಆ ಸಭೆಗೂ ಕೂಡ ಸರಿಸುಮಾರು 3000 ಜನ ಕಾರ್ಯಕರ್ತರು ಬರೋದ್ರ ಮೂಲಕ ಈಶ್ವರಪ್ಪನವರ ಒಂದು ಜನಪ್ರಿಯತೆ, ಅವರ ಒಂದು ಪಕ್ಷ ನಿಷ್ಠೆಯನ್ನ ತೋರ್ಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿನ್ನೆ ಕೂಡ ನಾವು ಇಲ್ಲಿ ಇದೆ ಅಂದ್ರೆ ನಾವು ಏನು ಕಚೇರಿಯನ್ನ ಇಲ್ಲಿ ಈಶ್ವರಪ್ಪನವರ ಸ್ವಗೃಹದಲ್ಲಿ ಮಾಡ್ಕೊಂಡಿದ್ದೀವಿ. ಪಕ್ಷದ ಕಚೇರಿಯನ್ನ ಜಿಲ್ಲಾ ಮಟ್ಟದ ಮತ್ತೆ ಶಿವಮೊಗ್ಗ ಜಿಲ್ಲಾ ಮಟ್ಟದ ಮತ್ತೆ ಸಭೆಯನ್ನ ಕರೆದಿದ್ವಿ. ಅಲ್ಲೂ ಕೂಡ ಸರಿಸುಮಾರು ಒಂದು 200 ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದು. ಹಾಗೆ 7 ಗಂಟೆಯ ನಂತರ ಮತ್ತೆ ನಾವು ಶಿವಮೊಗ್ಗ ನಗರದ ವಾರ್ಡ್ ಪ್ರಮುಖರು ಅಂತ ಮಾಡಿದ್ವಿ. ಒಂದೊಂದು ವಾರ್ಡಿಗೆ 5 ಜನ ಅಂತೇಳಿ ವಾರ್ಡ್ ಪ್ರಮುಖರನ್ನ ಮತ್ತೆ ಶಕ್ತಿ ಕೇಂದ್ರ ಪ್ರಮುಖರನ್ನ ಅಂತ ಮಾಡಿದ್ವಿ. ಸರಿಸುಮಾರು 2 ಸೇರಿ 400ಕ್ಕೆ ಹೆಚ್ಚಿನ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಅಂದ್ರೆ ನಮ್ಮ ನಿರೀಕ್ಷೆ ಇದ್ದಿದ್ದು 250 ಜನ ಅಪೇಕ್ಷೆ ಇದ್ರು ಅಂತೇಳಿ. ಆದ್ರೆ ನಾವು ಕೂಡ ವಾಲಂಟಿಯರ್ ಬರ್ತೀವಿ ಅಂತೇಳಿ ನಾವೇನು 5 ಜನ ಪ್ರಮುಖರನ್ನು ಮಾಡಿದ್ವಿ. ಅವ್ರು ಇನ್ನೂ 2-3 ಜನನ ಎಕ್ಸ್ಟ್ರಾ ಕರ್ಕೊಂಡು 450ಕ್ಕಿಂತ ಹೆಚ್ಚು ಜನ ನಿನ್ನೆ ಮೀಟಿಂಗಿಗೆ ಬಂದು ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಜಾತಿಯವರು, ಒಂದು ಜಾತಿ ಅಲ್ಲ ಎಲ್ಲಾ ಜಾತಿಯವರು ಕೂಡ ಈಗ ಈಶ್ವರಪ್ಪನವರು ಎಲ್ಲೇ ಒಂದು ಪ್ರವಾಸ ಮಾಡಿದ್ರು ಕೂಡ ನೀವು ನೋಡಿದ್ದೀರಾ. ಏನೀಗ ಮಾಜಿ ಸಂಸದರು, ಹಾಲಿ ಸಂಸದರೇನಿದ್ದಾರೆ ಅವ್ರಕ್ಕಿಂತ ಹೆಚ್ಚಿಗೆ ಜನಪ್ರಿಯತೆಯನ್ನು ಪಡೆದು ಹೆಚ್ಚೆಚ್ಚು ಜನ ಸೇರ್ತಾ ಇರೋದು ನೀವೆಲ್ಲ ನೋಡಿದ್ದೀರಾ. ವಿಶೇಷವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಬೈಂದೂರು ಕಾರ್ಯಕ್ರಮ ತುಂಬಾನೇ ನಮಗೆ ಶಕ್ತಿ ಕೊಟ್ಟಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೈಂದೂರು ಕಾರ್ಯಕ್ರಮ. ಸುಮಾರು 3000ಕ್ಕೂ ಅಧಿಕ ಕಾರ್ಯಕರ್ತರು ಅವತ್ತು ಸೇರೋದ್ರ ಮೂಲಕ ಈಶ್ವರಪ್ಪನವ್ರಿಗೆ ಹೆಚ್ಚಿನ ಒಂದು ಹುಮ್ಮಸ್ಸನ್ನ ತರಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಏನಿವತ್ತು ನಮ್ಮ ಜೊತೆ ಬಂದಿದ್ದಾರೆ ಕಾರ್ಯಕರ್ತರು, ಅವರೆಲ್ಲ ಕೂಡ ಮೂಲ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಇವತ್ತು ನೀವು ಈಗ ಒಂದು ಪ್ರೆಸ್ ಮೀಟಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಮಹಾನಗರ ಪಾಲಿಕೆ ಸದಸ್ಯರುಗಳು, ಮಾಜಿ ಮೇಯರ್ಗಳು, ಮಾಜಿ ಉಪಮೇಯರ್ಗಳು ಮತ್ತೆ ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥ ಸಾಕಷ್ಟು ಜನ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ. ಎಲ್ರಿಗೂ ಒಂದು ಆತಂಕ ಇದೆ, ಈಶ್ವರಪ್ಪನವ್ರು ನಿಲ್ತಾರ ಇಲ್ಲ ಅಂತೇಳಿ. ಖಂಡಿತವಾಗ್ಲೂ ನಿಲ್ತಾರೆ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಬೆಳೆದು ಬಂದಿದ್ದು ಈಶ್ವರಪ್ಪನವರು ಅಂದ್ರೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಈಶ್ವರಪ್ಪನವರು ಅಂತ ಹೇಳಿದ್ರೆ. ಯಾಕೆಂತ ಹೇಳಿದ್ರೆ ಯಾರ್ಯಾರೋ ಪಕ್ಷ ಬಿಟ್ಟೋದ್ರು, ಬೇರೆ ಪಕ್ಷ ಕಟ್ಟಿದ್ರು. ಎಂಥ ಪಕ್ಷಕ್ಕೆ ಸಂಕಷ್ಟ ಸ್ಥಿತಿ ಬಂದಾಗ ಕೂಡ ಈಶ್ವರಪ್ಪನವರೇ ಅವತ್ತು ಪಕ್ಷಕ್ಕೆ ಆಸರೆಯಾಗಿ ನಿಂತಂತೆ. ಹಾಗೆ ಈ ಒಂದು ಪಕ್ಷ ಕಟ್ಟಲಿಕ್ಕೆ ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆ ಅಷ್ಟೇ ಪಾತ್ರ ಈಶ್ವರಪ್ಪನವ್ರದ್ದು ಕೂಡ ಇದೆ. ಹಾಗಾಗಿ ನಾವು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. 7ನೇ ತಾರೀಕು ಶುಭಮಂಗಳದಲ್ಲಿ ತಮ್ಮ ಮೂಲಕ ಒಂದು ಪ್ರಚಾರ ಆಗಿ ಇನ್ನೂ ಕೂಡ ಹೆಚ್ಚಿನ ಕಾರ್ಯಕರ್ತರಲ್ಲಿ ಭಾಗವಹಿಸಿ ಅದು ಕೂಡ ಯಶಸ್ವಿ ಮಾಡಿ ಮತ್ತೆ 12ನೇ ತಾರೀಕು ಬರ್ತಕ್ಕಂಥ ಒಂದು ನಾಮಪತ್ರ ಸಲ್ಲಿಕೆಗೆ ಸುಮಾರು 25,000ಕ್ಕೂ ಅಧಿಕ ಜನರನ್ನು ಸೇರಿಸಬೇಕು ಅಂತೇಳಿ ನಾವು ಪೂರ್ವಭಾವಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಶುಭಮಂಗಳದಲ್ಲಿ ಮಹಿಳಾ ಒಂದು ಕಾರ್ಯಕರ್ತರ ಸಮಾವೇಶ ಇದೆ. ಹಾಗೆ 5ನೇ ತಾರೀಕು ಕೂಡ ತೀರ್ಥಹಳ್ಳಿಲಿ ಸಮಾವೇಶ ಇದೆ. ನಿರಂತರವಾಗಿ ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಏನು 12ನೇ ತಾರೀಕು ಒಂದು ನಾಮಪತ್ರ ಸಲ್ಲಿಕೆ ಇದೆ, ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಮೂಲಕನೇ ವಿಜಯೋತ್ಸವವನ್ನು ನಾವು ಆಚರಿಸಣೆ ಮಾಡೋರಿದ್ದೇವೆ. ಈ ಒಂದು ಬೂತ್ ಮಟ್ಟದ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಪ್ರಚಾರ ಕೊಟ್ಟು ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಇವತ್ತು ಸಂಜೆ 6 ಗಂಟೆಗೆ ಮಹಿಳಾ ಸಮಾವೇಶ ಶುಭಮಂಗಳ ಕಲ್ಯಾಣ ಮಂದಿರ ನಡೀತಾ ಇದೆ. ಇಡೀ ಶಿವಮೊಗ್ಗ ನಗರದ ಎಲ್ಲ ವಾರ್ಡ್ಗಳಿಂದಲೂ ಕೂಡ ವ್ಯವಸ್ಥಿತವಾಗಿ ಕಾರ್ಯಕರ್ತರು ಓಡಾಟ ನಡೆಸಿದ್ದಾರೆ, ಹೆಣ್ಮಕ್ಳು ಓಡಾಟ ನಡೆಸಿದ್ದಾರೆ. ಹಾಗಾಗಿ ಶುಭಮಂಗಳ ಮಹಿಳಾ ಕಾರ್ಯಕ್ರಮ ನಡೀತಾ ಇದೆ. ಇದು ನಮಗೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ತುಂಬ ಅನುಕೂಲ ಆಗುತ್ತೆ ಅನ್ನೋದು ವಿಶ್ವಾಸ ನನಗಿದೆ. ತಾವೆಲ್ಲರೂ ಕೂಡ ಸಂಜೆ 6 ಗಂಟೆಗೆ ಶುಭಮಂಗಳಕ್ಕೂ ಕೂಡ ಬರಬೇಕು. ಮಹಿಳಾ ಸಮಾವೇಶವನ್ನು ಗಮನಿಸಿ ಅದರ ಪ್ರಚಾರವನ್ನು ಕೂಡ ಕೊಡಬೇಕು ಅಂತ ನನಗೆ ಪ್ರಾರ್ಥನೆ ಮಾಡ್ತೇನೆ. ಸರ್, ಅಮಿತ್ ಶಾ ಅವರು ಕರೆ ಮಾಡಿದ್ದಾರೆ. ಈ ಸಬ್ಜೆಕ್ಟ್ಗಳನ್ನು ಹಾಕಿದ್ರೆ ಮತ್ತೊಂದು ಸರಿ ನಿಮ್ಗೆ ಉತ್ತರ ಕೊಡ್ತೀನಿ ನಾನು. ನಮ್ಮ ವಿಶ್ವಾಸ ಅವರೆಲ್ಲ ಹೇಳಿದ್ರಲ್ಲ, ಈ ಸಬ್ಜೆಕ್ಟು ಹಾಕ್ತಿದ್ದೀರಲ್ಲ
ಆ ಸಬ್ಜೆಕ್ಟೇ ಬರಬೇಕು. ಹಾಂ, ನಮ್ಮ ದೇಶದ ಗೃಹ ಮಂತ್ರಿಗಳು, ಈ ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಹಿಂದೆ ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ. ಅದೇ ರೀತಿ ಈಗ ಅದೇ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ವಿ. ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು. ಹೇಳಿದ್ರು, ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಇಷ್ಟು ಸೀನಿಯರ್ ಲೀಡರ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದ್ರು. ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ, ಅದನ್ನು ಕುಟುಂಬ ಕೈಯಲ್ಲಿದ್ದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ. ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ. ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು, ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ. ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ. ಎರಡನೇದು, ಇಡೀ ರಾಜ್ಯದ ಕಾರ್ಯಕರ್ತರು ನೊಂದಿದ್ದಾರೆ, ಪಕ್ಷವನ್ನು ಕಟ್ಟಿರೋರು ಕಟ್ಟದೇ ಇರೋರು. ಹಾಗಾಗಿ ಅವರೆಲ್ಲರಿಗೂ ಸಮಾಧಾನ ಆಗಬೇಕು, ಸರಿಯಾದ ಪಕ್ಷ ಆಗಬೇಕು ಅನ್ನೋ ಉದ್ದೇಶದಿಂದ ಸ್ಪರ್ಧೆ ಮಾಡ್ತಿದ್ದೀನಿ. ಎರಡನೇ ಅಂಶದಲ್ಲೂ ಹೇಳಿದ್ದೀನಿ. ಮೂರನೇದು, ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇರೋರು. ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ನಾನಿರ್ಬೋದು, ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ದೆ ಇವತ್ತು ಪಕ್ಷದಲ್ಲಿ ತಪ್ಪ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹಿಂದುತ್ವಕ್ಕೆ ಸರಿಯಾದ ಬೆಲೆ ಸಿಗಬೇಕು, ಸಂಘಟನೆಯಲ್ಲೂ ಕೂಡ ಹಿಂದುತ್ವಕ್ಕೆ ಬೆಲೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಇದನ್ನು ಹೇಳಿದ್ದೀನಿ. ನಾಲ್ಕನೇದು, ಹಿಂದುಳಿದವರಿಗೆ ವಿಶೇಷವಾಗಿ ರಾಜ್ಯದಲ್ಲಿ ಬೆಂಬಲ ಸೀಟ್ಗಳು ಕೊಡೋಕ್ಕಾಗ್ತಿಲ್ಲ. ಇಡೀ ರಾಜ್ಯದಿಂದ ನನಗೆ ಫೋನ್ಗಳು ಬರ್ತಾ ಇದ್ದಾರೆ, ಒಬ್ಬೊಬ್ರಿಗೂ ಕೊಡಲಿಲ್ಲ, ಯಾವ ನ್ಯಾಯ? ಹಿಂದುಳಿದವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಿ? ಈ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಮತ್ತು ಪಕ್ಷದಲ್ಲಿ ಇರೋಂಥ ಅವ್ಯವಸ್ಥೆ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಹೇಳಿದೆ ನಾವು. ಅದಕ್ಕೆ ಅವ್ರು ಹೇಳಿದ್ರು, ಈ ವಾಪಸ್ ತಗೊಳ್ಳಿ, ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ, ನೀವು ಏನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲವೂ ಕೂಡ ಮುಂದೆ ಮಾಡೋಣ ಅಂತಂದರು. ನಾನು ಅವ್ರಿಗೆ ಡೆಲ್ಲಿಗೆ 3 ತಿಂಗಳ ಕೆಳಗೆ ಹೋಗಿದ್ದೆ. ಇದಷ್ಟು ನಾನು ಹೇಳಿ ಬಂದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ. ಒಂದೇ ಕುಟುಂಬದಲ್ಲಿ ಕೇಂದ್ರ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೇ, ಅದೇ ಕುಟುಂಬದ ಒಬ್ಬ MP ರಾಘವೇಂದ್ರ ಅವರು MP ಆಗಿದ್ದಾರೆ, ಅದೇ ಕುಟುಂಬದ ಇನ್ನೊಬ್ಬರು MLA ಆಗಿದ್ದಾರೆ ವಿಜೇಂದ್ರ, ಅವ್ರ ಕೈಯಲ್ಲಿ 6 ತಿಂಗಳು ಹಠ ಹಿಡಿದು ರಾಜ್ಯದ BJP ಅಧ್ಯಕ್ಷರು ಮಾಡಿದ್ದೀರಿ. ಹೆಂಗೆ ಸರಿ ಮಾಡೋದಕ್ಕಾಗತ್ತೆ? 6 ತಿಂಗಳ ಕೆಳಗೆ 3 ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ, ನಿಮ್ಮ ಹತ್ರ ಏನು ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅವರು ನಾಳೆ ದಿನ ದೆಹಲಿ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮ ದೊಡ್ಡವರಿದ್ದೀರಿ, ದೊಡ್ಡವ್ರ ಮಾತನ್ನು ನಾನು ಮೀರಿದೆ ಅನ್ನೋ ಭಾವನೆ ಬರಬಾರ್ದು. ನಾನು ಖಂಡಿತ ದೆಹಲಿ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಅನ್ನಂತ ನೀವು ಸೂಚನೆ ಕೊಡಬೇಡಿ, ಕೊಟ್ಟರೆ ಮನೆಗೆ ಸಮಸ್ಯೆ ಆಗುತ್ತೆ ಅಂದೆ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು. ನೀವು ಭಾರಿ ದೊಡ್ಡವ್ರು, ನೀವು ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇಲ್ಲ. ಅದು ನನ್ನ ಉದ್ದೇಶ ನಿಮ್ಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಬರುತ್ತೆ ನನ್ನ ಪರವಾಗಿ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಈ 100ಕ್ಕೂ ನಾನು ಗೆಲ್ತೇನೆ. ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ಲಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ, ನನಗೆ ಸಹಕಾರ ಕೊಡಿ ಅಂತ ಕೇಳಿದೆ. ಅವ ಮತ್ತೆ ಹೇಳಿದ್ರು ಅವರು, ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದ್ರು. ನಾನು ನನ್ನ ಮಗನಿಗೆ ಪರ್ಸನಲ್ ಮಾತಾಡಿದ್ದೀನಿ. ನನ್ನ ಭವಿಷ್ಯದ ಬಗ್ಗೆ ಖಂಡಿತ ನೀವು ಚಿಂತೆ ಮಾಡಬೇಡಿ. ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯದಾದರೆ, ರಾಜ್ಯದ ಕಾರ್ಯಕರ್ತರು ಒಳ್ಳೆಯದಾದರೆ ಅದೇ ಸಾಕು, ನೀವೇನು ತೀರ್ಮಾನ ತಗೋತೀರೋ ಅದಕ್ಕೆ ನಾನು ಬದ್ಧ ಅಂತ ನನ್ನ ಮಗನೂ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಮೀರಿ ನಾನು ಹೋಗ್ತಾ ಇಲ್ಲ. ಎಲ್ಲರೂ ಸೇರಿ ಈ ಅಭಿಪ್ರಾಯ ತಗೊಂಡಿದ್ದೀವಿ. ಮತ್ತೆಲ್ಲ ನಮ್ಮ ಕಾರ್ಯಕರ್ತರು, ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು, ಅನೇಕ ಪರಿವಾರದ ಪ್ರಮುಖರು, ಹಿಂದೂ ಸಂಘಟನೆ ಪ್ರಮುಖರು ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆ ನಿಂತಿದ್ದಾರೆ.
ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಈಶ್ವರಪ್ಪ ಅವರು ಅನ್ಯಾಯ ಆಗಿದೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆ ಒಂದು ಭಾವನೆ ಎಲ್ಲರಿಗೂ ಇರೋದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ. ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾ ಅವರು ದೆಹಲಿಯಲ್ಲಿ ಭೇಟಿ ಮಾಡೋದಿಲ್ಲ. ಅಲ್ಲ ಸರ್, ಈಗ ವಾಪಸ್ ತಗೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಅಮಿತ್ ಶಾ ಅವರು ಹೇಳಿದ್ದನ್ನ ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಫೋನ್ ಮಾಡಿದ್ರೆ ಏನು ಮಾಡ್ತೀರಿ, ಮೋದಿ ಫೋನ್ ಮಾಡಿದ್ರೆ ಏನು ಹೇಳ್ತೀರಿ, ಇದನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ. ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ, ಈ ಉದ್ದೇಶವನ್ನು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಒಪ್ತಾರೆ, ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ, ಒಪ್ಪಿಸ್ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಿದ್ದೆ. ಈಗಲೂ ಮತ್ತೆ ಅದೇ ಹೇಳ್ತೀನಿ. ನಾನು ಅಮಿತ್ ಶಾ ಕರೆದಿದ್ದಾರೆ, ಗೌರವ ಕೊಡಬೇಕಾದ ನನ್ನ ಕರ್ತವ್ಯ ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರು ಗೌರವ ಕೊಡೋದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲ ಅಂಶಗಳನ್ನು ಕೂಡ ಏನು ಇಷ್ಟೊತ್ತಂತ ಹೇಳಿದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದನ್ನು ಬಿಡಿಸ್ಬೇಕು. ಹಿಂದುತ್ವಕ್ಕೆ ಅಪಮಾನ ಆಗಿದೆ, ಇದನ್ನು ತಪ್ಪಿಸ್ಬೇಕು. ಹಿಂದುಳಿದವರಿಗೆ ದಲಿತರ ಅನ್ಯಾಯ ಆಗಿದೆ. ಅನೇಕ ಭದ್ರಾವತಿ ಹೋಗಿದ್ದೆ ನಾನು. ಆ ಭದ್ರಾವತಿಯ ಒಕ್ಕಲಿಗ ಸಮಾಜ ಪೂರ ಕೇಳ್ತಾರೆ, ಏನು ಸರ್ ಒಕ್ಕಲಿಗರನ್ನ ಈ ರೀತಿ ಅನ್ಯಾಯ ಮಾಡಿಬಿಟ್ರಿ, ಸಿ ಟಿ ರವಿಗೆ ಅನ್ಯಾಯ ಮಾಡಿರಿ, ಪ್ರತಾಪ್ ಸಿಂಗ್ ಅನ್ಯಾಯ ಮಾಡಿಬಿಟ್ರಿ, ಸದಾನಂದ ಗೌಡರ ಅನ್ಯಾಯ ಮಾಡಿಬಿಟ್ರಿ, ಇದು ಯಾವ ನ್ಯಾಯ ಸರ್ ಇದು ನನಗೆ ಕೇಳ್ತಾ ಇದ್ದಾರೆ. ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ ಮತ್ತಿದ್ದನ್ನು ಹೇಳ್ತೀನಿ. ಅಲ್ಲ, ನಿಮ್ಮ ಉದ್ದೇಶ ಸ್ಪಷ್ಟವಾಗಿರುವಾಗ ದೆಹಲಿಗೆ ಹೋಗೋಂತ ಏನು ದೊಡ್ಡವರು ಕರೆದಾಗ ನಾನು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಂತ ನನ್ನ ಕರ್ತವ್ಯ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗ್ಬೇಕು. ಚುನಾವಣೆ ನಂತರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಂಡು ಬಿಡ್ತೀನಿ, ಯೋಚನೆ ಮಾಡ್ತೀನಿ. ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನ್ ಮಾಡಲಿ, ಹಾಳಾಗೋದ್ ಪೂರ ಯಾವ್ದೊಂದು ರಿಪೇರಿ ಮಾಡ್ತಾ ಹೋಗ್ಲಿ ನಾನು. ನಾಳೆ ಅವಾಗೇನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವರು ಅವ್ರು ತಗೋದ್ರು ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ, ಬರುವಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ. ಒಂದು ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ. ಇದು ಅವರಿಗೆ ಹೇಳಿ ಬರ್ತೀನಿ. ನೀವು ಕೇಳಿದ್ದಕ್ಕೆ ನಾನು ಹೇಳಿದೆ, ನಾನು ಹೇಳ್ತೇನೆ ಬದಲಾವಣೆ ಮಾಡಿ ಅಂತ. ನೀವು ಕೇಳಿದ್ರಿ ಬದಲಾವಣೆ ಮಾಡಿದ್ರೆ ತಡಿಯಪ್ಪ, ಒಂದು ನಿಮಿಷ ಕೇಳ್ರಿ. ಅವ್ರೇನ್ ಕೇಳಿದ್ರು, ನೀವು ಬದಲಾವಣೆ ಮಾಡಿದ್ರೆ ನಿಲ್ತೀರಾ ಅಂತ ಏನ್ ಹೇಳಿ ನಾನು? ನನಗೆ ಗೊತ್ತಿಲ್ಲ. ರಾಜ್ಯದ ದೇಶದ ಹಿತದೃಷ್ಟಿಯಿಂದ ಒಳ್ಳೇದು ಅನ್ನೋದಾದ್ರೆ ಅದನ್ನು ಮಾಡ್ಬೋದು. ಗೊತ್ತಿಲ್ಲ ನನಗೆ, ಅವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಉದ್ದೇಶ ಏನಿದೆ, ಈ ಉದ್ದೇಶವನ್ನು ಅವ್ರು ಹೋಗ್ತಾರೆ. ಇದಿಷ್ಟು ನಾನು ಮೊದಲು ಮಾಡಿದಾಗ ಇದಿಷ್ಟು ಸರಿಯಪ್ಪ, ನಾನು ಇಲ್ಲ ಅಂದಿಲ್ಲ. ರಾಧಾಮೋಹನ್ ಅಗರ್ವಾಲ್ ನಮ್ಮ ಮನೆಗೆ ಬಂದಾಗಲೂ ಅದನ್ನೇ ಹೇಳಿದ್ರು, ಇದಿಷ್ಟು ಸರಿಯಪ್ಪ, ಆದ್ರೆ ಚುನಾವಣೆ ನಿಲ್ಬೇಡ. ನಮ್ಮ ಮನೆಗ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಬಂದಿದ್ರು, ಪ್ರಚಾರಕರು. ನಾನು ಅವ್ರಿಗೆ ಖಾಲಿ ಬಿದ್ದೆ. ನನ್ನ ಜೀವನದಲ್ಲಿ ಸಂಘದ ಸೂಚನೆಯನ್ನ ನಾನು ಎಂದೂ ಮೀರಿಲ್ಲ. ಇದೊಂದು ಬಾರಿ ಮೀರ್ತಾ ಇದ್ದೀನಿ, ಅವ್ರು ಖಾಲಿ ಬಿದ್ದೆ. ಇವು ನಾನು ಖಾಲಿ ಬಿಡಿದ್ದು. ನಾನು ರಾಜೇಶ್ ಜಿ ಖಾಲಿ ಬಿಡ್ತಾ ಇಲ್ಲ, ಸಂಘದ ಖಾಲಿ ಬಿಡ್ತಾ ಇದ್ದೀನಿ. ಸಂಘಕ್ಕೆ ನನ್ನ ಜೀವನದಲ್ಲಿ ಸೂಚನೆ ಮೀರಿಲ್ಲ, ಮೊದಲನೇ ಬಾರಿ ಸೂಚನೆ ಮೀರ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಗೊತ್ತಿಲ್ಲ, ಈಗ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಇದಕ್ಕೆ ನೊಂದವರು ಬೆಂಬಲ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲ, ಕಾಂಗ್ರೆಸ್ನವರು ನನ್ನ ವೇದಿಕೆಗಳು ಬಂದು ಕೂತ್ಕೊಂಡು ಭಾಷಣ ಮಾಡ್ತಿದ್ದಾರೆ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಕಮ್ಯುನಿಸ್ಟ್ ಪಕ್ಷದವರು ಅವ್ರು ಬಂದು ನಮ್ಮ ವೇದಿಕೆ ಬಂದು ಭಾಷಣ ಮಾಡ್ತಿದ್ದಾರೆ, ನಿಮ್ಮನ್ನು ಗೆಲ್ಲಿಸಬೇಕು ಅಂತ. ಅವ್ರು ಹೇಳ್ತಾರೆ, ಕೇಸರಿ ವೇದಿಕೆಯನ್ನು ಮೊದಲನೇ ಬಾರಿ ನಾವು ಹಂಚ್ಕೋತಾ ಇದ್ದೀವಿ, ನಿಮ್ಮ ಬಗ್ಗೆ ನಮಗೆ ನಂಬಿಕೆ ಇದೆ ಇದು ಹೇಳ್ತಾರೆ. ಅನೇಕರು, ಇನ್ನೂ ಅನೇಕರು ನಾವು ಕಾಂಗ್ರೆಸ್ನಲ್ಲಿ ಇದ್ದೀವಿ, ಅವ್ರ ಜೊತೆ ಓಡಾಡ್ತಾ ಇದ್ದೀವಿ, ಆದ್ರೆ ಓಟ್ ನಿಮಗೆ ಕೊಡ್ತೀವಿ, ನಿಮಗೆ ಪ್ರಚಾರ ಮಾಡ್ತೀವಿ ಇದನ್ನ ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋಂಥ ಅನೇಕ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ, ಪ್ರಮಾಣ ಮಾಡಿ ಹೇಳ್ತಿದ್ದಾರೆ, ದೇವ್ರ ಮೇಲೆ ಹಣೆ ಮಾಡಿ ಹೇಳ್ತಿದ್ದಾರೆ, ಹಣ ನಾವು ನಿಮಗೆ ಓಟ್ ಕೊಡೋದು, ವಿಧಿ ಇಲ್ಲದೆ ಪಕ್ಷ ದೃಷ್ಟಿಯಿಂದ ಹೋಗ್ತಾ ಇದ್ದೀವಿ. ಅವ್ರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್ನು ಈ ಸೀಟ್ಗಳ ಬಗ್ಗೆ ಅವರಿಗೆ ಸ್ವಲ್ಪ ಗೊಂದಲಗಳಿದೆ. ಹಾಗಾಗಿ ಅನೇಕರು ರಾಘವೇಂದ್ರ ಜೊತೆ ಹೋಗ್ತಾ ಇದ್ದಾರೆ. ನಾನು ಇಲ್ಲ ಅಂದಿಲ್ಲ, ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ. ನನ್ನ ವಿಚಾರ ಸರಿ ಇದೆಯಾ, ನೇರವಾಗಿ ನನಗೆ ಬೆಂಬಲ ಕೊಡಿ. ನೇರವಾಗಿ ಬರೋಕ್ಕೆ ನಿಮಗೆ ಸ್ವಲ್ಪ ಸಮಸ್ಯೆನ, ನೀವು ಏನು ನಿಮ್ಮ ಕೆಲಸ ಮಾಡಬೇಕು ಒಳಗಡೆ ಆ ಕೆಲಸ ಮಾಡಿ ನನ್ನ ಬೆಂಬಲ ಕೊಡಿ, ಗೆಲ್ಲಿಸಿ. ಇದನ್ನು ಹೋಗ್ತಾ ಇದ್ದಾರೆ.
ನನಗೆ ಇವತ್ತು ವಿಶ್ವಾಸ ಬಂದಿದೆ. ಇಡೀ ಅನೇಕ ತಾಲೂಕುಗಳು ಭೇಟಿ ಮಾಡ್ಕೊಂಡು ಬಂದಾಗ ನಿರೀಕ್ಷೆಗೆ ಮೀರಿ ಜನ ಬೆಂಬಲ ಕೊಡ್ತಾರೆ, ಬೇರೆ ಬೇರೆ ಪಕ್ಷದವರು ನಮ್ಮ ಪಕ್ಷದವರು ಬೆಂಬಲ ಕೊಡ್ತಾರೆ. ಈ ಚುನಾವಣೆ ನಾನು ಗೆದ್ದೇ ಗೆಲ್ತೀನಿ, ಈ ನನಗೆ ಸರ್ ಯಡಿಯೂರಪ್ಪನವರು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ ಎಂಬ ಮಾತು ಕೂಡ ಬರ್ತಾ ಇದೆ. ನನಗೆ ಗೊತ್ತಿಲ್ಲ, ನನಗೆ ಇವತ್ತಿನ ತನಕ ಹೇಳಿಲ್ಲ. ಅಲ್ಲ, ಅವ್ರು ಬಂದ್ರು ಮಾತುಕತೆಗೆ ನೀವು ಸಿದ್ಧ ಇದ್ದೀರಾ? ಅಲ್ಲರೇ ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇಗೆ ಯಡಿಯೂರಪ್ಪ ಹೋಗ್ಲಿ, ರಂಗಂತ ಸಿಂಗಂತ ಕೆಲಸ ಅಲ್ಲ, ನಿಮ್ಮ ಮನೆಗೆ ಬಂದ್ರೆ ಹೇಳಪ್ಪ, ರಂಗಂತಾಗೆ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಅವ್ರು ನಿಮ್ಮ ಮನೆಗೆ ಬಂದ್ರೆ ಮತ್ತದೇ ಹೇಳ್ತೇನೆ, ನಮ್ಮನೆ ಬರ್ಲಿ. ಯಾಕೆ 10 ವರ್ಷ ನನ್ನ ಮನೆಗೆ ಗೊತ್ತಿರ್ಲಿಲ್ಲ ಅವ್ರಿಗೆ? ಮಗ ಸೋಲ್ತೀನಿ ಅಂತ ಗೊತ್ತಾಗ ನಾನು ಬರೀ ನೆನಪಾಯ್ತಾ? ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ MP ಯಾವತ್ತು ಹೋಗಿದ್ದಾರೆ? ಇವತ್ತು ಕಾರ್ಯಕರ್ತರ ಬಗ್ಗೆ ಎಷ್ಟು ಗೌರವ, ನನಗೆ ಆನಂದ. ನಾನು ಚುನಾವಣೆ ನಿಂತಿದ್ದೀನಲ್ಲ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಗೌರವ ಜಾಸ್ತಿ ಆಗಿದೆ. MP ಮನೆಗಳಿಗೆ ಹೋಗ್ತಿದ್ದಾರೆ, MLA ಮನೆಗಳಿಗೆ ಹೋಗ್ತಿದ್ದಾರೆ, ಜಿಲ್ಲಾಧ್ಯಕ್ಷರ ಮನೆಗಳಿಗೆ ಹೋಗ್ತಿದ್ದಾರೆ, MLCಗಳ ಮನೆಗೆ ಹೋಗ್ತಿದ್ದಾರೆ. ಸಂತೋಷ ಇದೆ, ಬಹಳ ಆನಂದ ನನಗೆ. ನಮ್ಮ ಪಕ್ಷದ BJP ಪಕ್ಷದ ಕಾರ್ಯಕರ್ತರಿಗೆ ಇಷ್ಟು ಗೌರವ ಸಿಗ್ತಿದೆಯಲ್ಲ, ಆನಂದ. ನಮ್ಮ MLAಗಳು, ನಮ್ಮ ಕಾರ್ಪೊರೇಟರ್ಗಳು, ಮೇಯರ್ಗಳು, ಉಪಮೇಯರ್ಗಳು, ಯಾವಾಗ ಇವ್ರಿಗೆ ಗೌರವ ಇತ್ತು? ನೀವು ಬರ್ರಿ, ನಿಮಗೆ ನಾಳೆ ಕಾರ್ಪೊರೇಷನ್ ಸೀಟ್ ಬೇಕಾ ಬೇಡ? ನಿಮಗೆ ಒಂದು ಕಾರ್ಪೊರೇಷನ್ ಸೀಟಿಗೆ 4 ಜನಕ್ಕೆ ಆಶ್ವಾಸನೆ ನಂಬ್ತಾರೆ ಪಾಪ. ಅವರು ರಾಜಕಾರಣದಲ್ಲಿರೋ ನಂಬಾರ್ದು ಅಂತ ಹೇಳಿಲ್ಲ, ನನಗೇ ಆಶ್ವಾಸನೆ ಕೊಟ್ಟಿರ್ಬೇಕಾದ್ರೆ ನನಗೇ ಆ ಕಾರ್ಪೊರೇಷನ್ ಸೀಟು ಅಂತ ಅನ್ಕೋತಾರೆ. ಎಷ್ಟು ಜನ ಮೋಸ ಹೋಗಿದ್ದಾರೆ ರಾಜ್ಯದಲ್ಲಿ MLC ಮಾಡ್ತೀವಿ ಅಂತ. ಯಡಿಯೂರಪ್ಪನ ಎಷ್ಟು ಜನಕ್ಕೆ ಹೇಳಿಲ್ಲ? ಅವ್ರು ಎಷ್ಟು ಜನ ಮೋಸ ಹೋಗಿಲ್ಲ? ನಿಮ್ಗೆ MLA ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಹೇಳಿಲ್ಲ? MP ಮಾಡ್ತೀನಿ ಅಂತ ಎಷ್ಟು ಜನಕ್ಕೆ ಹೇಳಿಲ್ಲ? ಯಾಕೆ ಮೋಸ ಮಾಡಬೇಕು? ನನಗೇ ಹೇಳಿದ್ರಲ್ಲ, ನೀನು ಟಿಕೆಟು ಕೊಡಿಸ್ತೇನೆ, ಜಿಲ್ಲೆನಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ. ಇದಕ್ಕಿಂತ ಮೋಸ ಬೇಕಾ? ಅದಕ್ಕೆ ನಾನು ಹೇಳ್ತಿರೋದು, ಯಡಿಯೂರಪ್ಪ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ, ಮೋಸಗಾರ. ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ. ರಾಜ್ಯಕ್ಕೆ ಅಮಿತ್ ಶಾ ಬಂದಿದ್ರಲ್ಲ, ಸಾಕಷ್ಟು ಗೊಂದಲಗಳು, ಸಾಕಷ್ಟು ಶ್ರಮ ಆಗಿದೆ. ಉಳ್ಕೊಂಡಿರೋದು ಮುಖ್ಯವಾಗಿ ಕಾನ್ಸಂಟ್ರೇಟ್ ಆಗ್ತಿರೋದು ಶಿವಮೊಗ್ಗ ಕ್ಷೇತ್ರದಲ್ಲಿ. ಈಗ ಎಲ್ಲ ಫೋಕಸ್ ನಿಮ್ಮ ಮೇಲೆ. ಈಗ ಡೆಲ್ಲಿ ಕರೆದಾಗ ಯಾವತ್ತು ಪಕ್ಷದ ಉಲ್ಲಂಘನೆ ಮಾಡೋಲ್ಲ, ಸೂಚನೆ ಉಲ್ಲಂಘಿಸೋದು, ಎಲ್ಲರೂ ಒಂದು ಕಡೆ ಒಂದು ಒತ್ತಡದ ಅವಕಾಶಗಳು ಬಂದರೆ ನನಗೆ ಎಷ್ಟು ಸರಿ ನಿಮ್ಗೆ ಹೇಳಿ, ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ, ಅದೇ ಭಾಷೆಯಲ್ಲಿ ಹೇಳ್ತೀನಿ. ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಹೇಳಕ್ಕೆ ಬರಲ್ಲ. ನಾನು ಎಲ್ಲ ಹಿತೈಷಿಗಳ, ಕಾರ್ಯಕರ್ತರ, ನಾಯಕರುಗಳ ಮಾತುಗಳು ಕೇಳಿದ್ದೇನೆ. ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ. ಅವರೆಲ್ಲರೂ ಮಾತನ್ನು ಕೇಳಿ, ಇನ್ನು ಕೆಲವರು ಹೇಳಿದ್ದಾರೆ, ಇಲ್ಲ ಇಂಥ ಸಂದರ್ಭದಲ್ಲಿ ನೀವಿಲ್ಲ ಸೂಕ್ತ ಅಲ್ಲ, ಇದು ಕೇಳಿದ್ದೀನಿ. ನಾನು ಬಡ್ಜಾರ್ ಭವನದಲ್ಲೂ ಕೂಡ, ಸಮುದಾಯ ಭವನದಲ್ಲಿ ಬಹಿರಂಗವಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ, ಅದು ಒಂದು ಕಾರ್ಯಕ್ರಮವೇ ಮಾಡಿದೆ. ಅಲ್ಲಿ ಒಂದು 2-3 ಜನರು ಕೂಡ ಈ ಅಭಿಪ್ರಾಯನೂ ಹೇಳಿದ್ರು. ನರೇಂದ್ರ ಮೋದಿಗೆ ಏನಾಗ್ಬಿಡ್ಬೋದು, ಪಕ್ಷಕ್ಕೆ ತೊಂದರೆ ಆಗ್ಬಿಡ್ಬೋದು, ಅಲ್ಲಿ ಉತ್ತರನೂ ನಾನು ಕೊಟ್ಟಿದ್ದೇನೆ. ನಾನು ಗೆಲ್ತಿದ್ದಂಗೆ ಅಕಸ್ಮಾತ್ ಈ ಪಾರ್ಟಿ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ತೆಗೆದ್ರೆ ಮತ್ತೆ 2 ತಿಂಗಳಲ್ಲಿ BJP ಸೇರ್ಕೊಂಡು ನಾನೇ ಆ ತಾಯಿ, ಭಾರತೀಯ ಜನತಾ ಪಾರ್ಟಿಯ ನಮ್ಮ ತಾಯಿ ಅನ್ಕೊಂಡಿದ್ರು, ಆ ತಾಯಿ ಪದಕ್ಕೆ ಹೋಗಿ ಸೇರ್ತೇನೆ. ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಮಾಡೋದಕ್ಕೆ ಮೊದಲನೇ ಕೈ ಎತ್ತ ಶಿವಮೊಗ್ಗದಿಂದ ನಾನೇ. ನನ್ನ ಪಕ್ಷ ನಿಷ್ಠೆ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ಅಂತ ಎಲ್ಲರೂ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಈಗ ನಾನು ಚುನಾವಣೆ ನಿಲ್ಲೋದು ಶತಸಿದ್ಧ. MP ಅವರು ನೇರವಾಗಿ ಒಂದು ಆರೋಪ ಮಾಡಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ, ಈಶ್ವರಪ್ಪನವರು ನಮ್ಮ ಕಾರ್ಯಕರ್ತರಿಗೆ ಧಮಕಿ ಹಾಕ್ತಿದ್ದಾರೆ. ಇರ್ಬೋದು, ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಇವರು ಅದೆಂಥದ್ದು, ನನ್ನ ಜೀವನದಲ್ಲಿ ನಾನು ಎಂಥದ್ದು ಗಂಟೆ ಬಾರಿಸೋದು ನನ್ನ ಜೀವನದಲ್ಲಿ ಬಾರಿಸಿಲ್ಲ. ನಾನು ಮನೇಲಿ ದಿನಾ ಪೂಜೆ ಮಾಡ್ತೀನಿ, ದಿನಾ ಬಾರಿಸ್ತೀನಿ. ನಾನು ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶದಲ್ಲಿರೋಂಥ ದೇವಸ್ಥಾನಗಳಿಗೆ ಹೋಗಿ ಬರೋದು ನಾನೇ. ಅಲ್ಲೆಲ್ಲ ಕಡೆ ಕುಟುಂಬ ಸಮೇತವಾಗಿ ಗಂಟೆ ಬಾರಿಸ್ಕೊಂಡಿದ್ದೀನಿ ನಾನು. ಈ ರೀತಿ ಸುಳ್ಳು ಹೇಳಿ ಗಂಟೆ ಬಾರಿಸೋದ ಅವಶ್ಯಕತೆ ನನಗಿಲ್ಲ. ಆದರೆ ಸಾಧು ಸಂತರಿಗೆ ನಾನು ಯಾರು ಅನೇಕರು ಹೋಗಿ ಆಶೀರ್ವಾದ ತಗೊಂಡ್ಬಂದ್ರು, ಗೆದ್ಬರಪ್ಪ ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು, ಅಂಥ ಸಾಧು ಸಂತರಲ್ಲಿ ಕೆಲವರ ಹತ್ರ ಹೋಗಿ ಇವರು ನೋವಾಗಂತ ಮಾತಾಡಿ ಬಂದಿದ್ದಾರೆ. ವೀರಶೈವ ಸಮಾಜದ ಅನೇಕ ಹೆಣ್ಮಕ್ಳಿಗೆ ನೋವಾಗಂತ ಮಾತಾಡಿದ್ದಾರೆ. ನಾನು ಈಗಲೂ ಹೇಳ್ತೇನೆ, ನಾನು ಅದಕ್ಕೋಸ್ಕರ ಹೇಳಿದೆ, ಗಂಟೆ ಬಾರಿಸೋಂಥ ವಿಚಾರ ಬಂದರೆ ನಿಮ್ಮ ಅಪ್ಪನ ಕಳಿಸು. ಎಲ್ಲಿಗೆ? ಚಂದ್ರಗುತ್ತಿ. ಯಾಕೆ ನಿಮ್ಮ ಅಪ್ಪ ನನಗೆ ಹೇಳಿಲ್ವಾ? ಹಾವೇರಿಲಿ ನಿನ್ನ ಮಗ ಟಿಕೆಟ್ ಕೊಡಿಸ್ತೇನೆ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿಲ್ಲ ಅಂತ ಚಂದ್ರಗುತ್ತಿನಲ್ಲೂ ಅಯೋಧ್ಯೆಲ್ಲ ಬಂದು ಯಡಿಯೂರಪ್ಪ ಗಂಟೆ ಬಾರಿಸ್ತೀನಿ ನೋಡೋಣ. ಬಾರಿಸಿದ್ರು ಬಾರಿಸ್ಬಿಡ್ಬೋದು, ಸುಳ್ಳಿನ ಸರ್ದಾರ. ನಾನು ಅವ್ರು ಬಾರಿಸ್ತಾರೋ ಬಿಡ್ತಾರೋ ನಾನು ಅದನ್ನು ಸವಾಲು ಹಾಕಕ್ಕೆ ಇಷ್ಟಪಡಲ್ಲ. ನನಗೆ ನನ್ನ ಮಾತಿನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ. ಧರ್ಮವನ್ನು ನಂಬೋಣ. ಸಾಧು ಸಂತರ ಹತ್ರ ಯಾಕೆ ಹೋದೆ ನಾನು?
ಹೆಣ್ಮಕ್ಳ ಹತ್ರ ನನ್ನ ಕಾರ್ಯಾಲಯ ಉದ್ಘಾಟನೆ ಮಾಡಿದೆ ಮುತ್ತೈದರ ಹತ್ರ. ಯಾಕೆ ನಾನು ಆ ಹೆಣ್ಮಕ್ಳ ಬಗ್ಗೆ ನಂಗೆ ಗೌರವ ಇದೆ, ಸಾಧು ಸಂತರ ಬಗ್ಗೆ ಗೌರವ ಇದೆ. ಇವರವ್ರು ನೋವು ಮಾಡಿದ್ದನ್ನ ನಾನು ನಿಮಗೆ ತೋಡ್ಕೊಂಡೆ ಇರ್ತೇನೆ. ಈಗ ಹೆದರಿಸಿದಾಗ ಬೆದರಿಸಿದಾಗ ನೋವು ಮಾಡಿದಾಗ ಆಯ್ತು ನಿನಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಸರೆಂಡರ್ ಮಾಡೋದು ಕೊಟ್ಟು ಕೊಡ್ತಾರೆ ಅವ್ರಿಗೆ. ಒಳ್ಳೊಳಗೆ ಮನ್ಸು ಬೈಕ್ ಕೊಡ್ತಾರೆ ಹಾಳಾಗೋಗ್ಲಿ ಇವನು. ನಾನು ಹಾಳಾಗೋಗಕ್ಕೆ ಇಷ್ಟಪಡಲ್ಲ. ಯಡಿಯೂರಪ್ಪನವ್ರ ಕುಟುಂಬದವರು ಚೆನ್ನಾಗಿರ್ಲಿ, ಆದರೆ ಚುನಾವಣೆ ಸೋಲ್ವಿ. ಭಾರತೀಯ ಜನತಾ ಪಾರ್ಟಿಯಿಂದ ಆ ಕುಟುಂಬ ನಮಗೆ ಮುಕ್ತ ಆಗಬೇಕು, ಇದು ನಮ್ಮ ಉದ್ದೇಶ. ಖಂಡಿತ ನಮ್ಮ ಪಕ್ಷದಲ್ಲಿ ಬದಲಾವಣೆಯಿಂದ ನಿರೀಕ್ಷೆ ಆಗತ್ತೆ. ಕರೆಸಿದ್ದಾರೆ ಅಂತ ಅರ್ಥ ಏನು? ಯಡಿಯೂರಪ್ಪರು ಎಂದು ಬರ್ತಿದ್ದವ್ರು ನಮ್ಮ ಮನೆ ಬರ್ತಾರೆ ಅಂತ ಅವ್ರು ಅಂದ್ರು, ಗೊತ್ತಿಲ್ಲ ನನಗೆ. ಯಾಕೆ ಬರ್ತಾರೆ? ಎಲ್ಲ ಕಾರ್ಯಕರ್ತರು ಮನೆಗಳಿಗೆ ಯಾಕೆ ರಾಘವೇಂದ್ರ ಹೋಗ್ತಿದ್ದಾರೆ? ನಮ್ಮ ಕಾರ್ಪೊರೇಷನ್ ಹೆಣ್ಮಕ್ಳು ಕಣ್ಣೀರಾಗ್ತಾ ಇದ್ದಾರೆ. ನಮ್ಮ ಮನೆಗೆ ಬರಬೇಡಿ, ಬೇರೆ ಯಾವ ವಿಚಾರಕ್ಕೂ ಬಂದಿಲ್ಲ, ಪರಿವಾರ ಪ್ರಮುಖರು ಹೇಳ್ಬಿಟ್ಟು ಬಂದಿದ್ದೀನಿ. ರಾಜ ಯಡಿಯೂರಪ್ಪನವ್ರು ಹೇಳಿದ್ರಿ ನೀವು, ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿದ್ದಿಲ್ವಾ? ಗೊತ್ತಿತ್ತು, ಇನ್ನೂ ಬಂದಿಲ್ಲ, ಪ್ರಶ್ನೆ ಬೇರೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಯಾವಾಗಿದ್ದು ಕೊನೆಗೆ ಇಲ್ಲೇ ಬಗೆಹರಿಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು, ಯಡಿಯೂರಪ್ಪನವ್ರು ಅವ್ರ ಮಕ್ಕಳು. ನಾನು ಇಳಿಬೇಕಾದ್ರೇ ತೀರ್ಮಾನ ಮಾಡಿ ಇಳಿದಿದ್ದೀನಿ. ನಾನು ಅದು ಹೇಳಿದೆ, ನರೇಂದ್ರ ಮೋದಿ ಕರೆಸಿ ಹೇಳಿದ್ರು ಕೂಡ ನಾನು ಒಪ್ಪಲ್ಲ, ಬ್ರಹ್ಮ ಬಂದಷ್ಟು ಹೇಳಿದ್ರು ಕೇಳಲ್ಲ. ಹೇಳಿದ್ದೀನಿ ತಾನೆ, 10 ಬಾರಿ ಹೇಳಿದ್ದೀನಲ್ಲಪ್ಪ. ನಾನೇನಿಲ್ಲ ಹಿಂಸೆ ಪ್ರಶ್ನೆ ಇಲ್ಲ. ಯಾಕೆ? ನಾನು MP ಆಗಬೇಕು ಅಂತಲ್ಲ, ಈಗ MP ಆಗ್ತೀನಿ. ಆದರೆ ಪಕ್ಷ ಶುದ್ಧೀಕರಣ ಆಗಬೇಕು, ಹಿಂದುತ್ವದ ಬಗ್ಗೆ ಗೌರವ ಕೊಡಬೇಕು, ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಸಿಗಬೇಕು. ಇದಕ್ಕೆ ಪಕ್ಷ ನಾನು ಹೋರಾಟ. ಸರ್, ನಾಳೆ ನಿಮ್ಮ ದೇವರು ಮೋದಿಯವರೇ ಸಿಕ್ಕಿದ್ರೆ? ಮೋದಿಯವರು ಸಿಕ್ಕರೆ ಮೋದಿ ದೇವ್ರ ಕಾಲಿಗೆ ಬಿದ್ದು ಬರ್ತೀನಿ, ನಂಗೆ ಆಶೀರ್ವಾದ ಮಾಡಪ್ಪ, ನಾನು ಗೆದ್ದು ಬಂದು ನಿನಗೆ ಕೈ ಎತ್ತೀನಿ ಅಂತ ಮಾಡಬೇಡಿ ಅಂತ ಹೇಳೋ ಬರ್ತೀನಿ. ನೀನು MP ಮಾಡ್ತೀನಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಕೈ ಎತ್ತೀನಿ, ಸ್ಪರ್ಧೆ ಮಾಡಬೇಡ ಅಂತ ಅವ್ರಿಗೆ ಕಾಲಿ ಬಿದ್ದು ಹೇಳಿ ಕನ್ವಿನ್ಸ್ ಮಾಡ್ತೀನಿ. ಆ ಶಕ್ತಿ ನನಗಿದೆ. ಇಷ್ಟು ದಿನ ಸೂಚನೆಗಳು ಕೇಳ್ಕೊಂಡ್ಬಂದು ನಾನು ಅವ್ರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಪ್ರಯತ್ನ ನಡೆಸಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ಹಿಂದುಳಿದವರು, ದಲಿತರು ದೊಡ್ಡ ಒಂದು ಸಂಘಟನೆಯಾಗಿ ಬೆಳೀತು. ಲಕ್ಷಾಂತರ ಜನ ಕೂಡಲ ಸಂಗಮದಲ್ಲಿ ಸೇರಿದ್ರು. ಯಾಕೆ ಯಡಿಯೂರಪ್ಪನವ್ರು ಕಣ್ಣುಡಿ ಅಂತ ಗೊತ್ತಾಗ್ಲಿಲ್ಲ. ಹಿಂದುಳಿದವರು, ದಲಿತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಗೆ ಸೇರ್ತಾ ಇದ್ದಾರೆ, ಸಂತೋಷ ಪಡಬೇಕಿತ್ತು. ಅವರೇ ಬಂದು ಬೆಂತಾಡಬೇಕಿತ್ತು, ಬಾ ನಾನು ಬರ್ತೀನಿ ಅಂತ. ಅಮಿತ್ ಶಾ ಕಂಪ್ಲೇಂಟ್ ಕೊಡ್ತಾರೆ, ಇದು ನಿಲ್ಸಕ್ಕೆ ಹೇಳಿ ಅಂತ. ಯಾಕಪ್ಪ ನಿಲ್ಲಿಸ್ಬೇಕು ಅಂತ ಕೇಳಿದ್ರೆ ಇಲ್ಲ ಬೇಡ, ಈ ಥರ ಬಂಡತನದ ಉತ್ತರ ಕೊಟ್ಟಾಗ ಆದರೂ ನಾನು ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಸೂಚನೆ ಪರಿಪಾಲನೆ ಮಾಡ್ಕೊಂಡು ಬಂದೆ. ಇನ್ನು ಅನೇಕ ಈ ಥರದ್ದು ಮಂತ್ರಿ ಮಾಡ್ತೀನಿ ಅಂತ ಮಾಡಲಿಲ್ಲ, ಬಿಡಿ, ಅದು ಭಾಳ ವಿಶೇಷ ಅಲ್ಲ. ಚುನಾವಣೆ ಟೈಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ಜಗದೀಶ್ ಶೆಟ್ಟರ್ ಇಬ್ಬರಿಗೆ ಹೇಳಿದ್ರು, ಚುನಾವಣೆ ಸ್ಪರ್ಧೆ ಮಾಡಬೇಡಿ. 2 ನಿಮಿಷಕ್ಕೆ ನಾನು ಅವ್ರ ಪತ್ರ ಕಳಿಸಿದೆ, ಜಗದೀಶ್ ಶೆಟ್ಟರ್ ಕಳಿಸ್ತಿಲ್ಲ. ನಾನು ಯಾಕೆ ಕಳಿಸಿದೆ? ಒಬ್ಬ ಸ್ವಯಂ ಸೇವಕನಾಗಿ ಸಂಘಟನೆ ಮಾತು ಮೀರಬಾರ್ದು. ಆದರೆ ಮಾತು ಕೇಳಿ 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 ಇವತ್ತು ಸಂಘಟನೆ ಹಾಳಾಗೋಗ್ತಿರೋದು, ತುದಿಗೆ ಹೋಗ್ತಾ ಇದೆ. ತುದಿಗೆ ಹೋಗ್ತಾ ಇರೋಂಥ ಸಂಘಟನೆನ ಉಳಿಸ್ಬೇಕು ಅಂತ ತೀರ್ಮಾನಕ್ಕೆ ಇಡೀ ರಾಜ್ಯದ ಎಲ್ಲ ಸಂಘಟನೆ ಕಟ್ಟಿದಂಥ ಅನೇಕ ಹಿರಿಯರು ಫೋನ್ ಮಾಡ್ತಾ ಇರೋದ್ರಿಂದ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಡಿಯೂರಪ್ಪನವ್ರ ಕೈ ಕುಟುಂಬದಲ್ಲಿ ಸಿಕ್ಕೊಂಡಿರೋದ್ರಿಂದ ಅವ್ರಿಗೆ ಪೂರ್ಣ ಗೊತ್ತಿಲ್ಲ. ಈಗ ನಾನು ಹೋಗಿ ಪೂರ್ಣ ತಿಳಿಸ್ತೀನಿ. ರಾಜ್ಯದಲ್ಲಿ ಬಿಜೆಪಿಯ ಒಂದು ವ್ಯವಸ್ಥೆ ಶುದ್ಧೀಕರಣ ಆಗುತ್ತೆ. ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿ ಬರುತ್ತೆ. ಬರ್ದಿಟ್ಕೊಳ್ಳಿ ನೋಡಿ. ಅಲ್ಲ ಸರ್, ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಬೇಕು ಅಂತ ಹೇಳ್ತೀರಾ, ಅವಾಗಲೇ ಮಾಡಿದಾಗಲೇ ಒಂದಿಷ್ಟು ಒತ್ತಡ ಇರುತ್ತೆ. ಹೇಳ್ತೀರಪ್ಪ, ಈ ಮದುವೆ ಯಾವಾಗ ನಿಂದು ಯಾವ ಗಳಿಗೆ ಕೂಡ ಬರುತ್ತೋ ಅವಾಗ ಆಗೋದು ಎಲ್ಲದೂ. ಮದುವೆದು ಅಷ್ಟೇ ಇಲ್ಲ. ಯಾಕೆ ಇಷ್ಟು ವಯಸ್ಸಾದ್ಮೇಲೆ ಮದುವೆ ಆಗ್ತಿದೆ ಅಂತ ಕೇಳಿದ್ರೆ ಯಾಕೆ ಅವಾಗಲೇ ಮದುವೆ ಆಗ್ತಿಲ್ಲ ಅಂದ್ರೆ ಕಾಲ ಕೂಡ ಬರ್ಬೇಕು ಪ್ರತಿಯೊಂದಕ್ಕೂ. ನೀವು ಸಾಮೂಹಿಕ ಮದುವೆ ಆಗಿಲ್ಲ ತಾನೆ, ಮತ್ತೆ ಹಾಗೆ ಬಿಟ್ಟಿದೆ, ಮತ್ತೆ ಇನ್ನೊಂದು ಪಟ್ಬಿಟ್ಟಿಯ. ನೀವು ಸಾಮೂಹಿಕ ಮದುವೆ ಬೇರೆ ನಿಲ್ಸಿರಾ? ನೀವು ಸಾಮೂಹಿಕ ಮದುವೆ ಬೇರೆ ನಿಲ್ಸಿರಾ? ನಿಮ್ಮ ಸ್ಪರ್ಧೆಯಿಂದ ಕಾಂಗ್ರೆಸ್ ವಿಶ್ವಾಸ ಹೆಚ್ಚಾಗ್ತದೆ. ಸಿದ್ದರಾಮಯ್ಯ 20 ಸ್ಥಾನ ಗೆಲ್ತೇವೆ ಅಂತ ಹೇಳಿ ಎಲ್ಲೋ ಸಿದ್ದರಾಮಯ್ಯನವರು ಯಾವಾಗಲೂ ಬೊಗಳೆನೆ. ಕಳೆದ ಬಾರಿ ಇದೇ ರೂಪದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಭಾರತೀಯ ಜನತಾ ಪಾರ್ಟಿಗೆ 1 ಸೀಟು ಬರಲ್ಲ, ಬಂದ್ರೆ 1 ಬರ್ಬೋದು. 25 ಸೀಟ್ ಗೆದ್ವಿ. ಕಾಂಗ್ರೆಸ್ ಗೆದ್ದಿದ್ದು 1 ಸೀಟ್. ಅರ್ಥ ಆಯ್ತಾ? ಈ ದೇಶದ ಜನ ನರೇಂದ್ರ ಮೋದಿ ಬಿಟ್ಟರೆ ಇನ್ಯಾರಿಗೂ ಪ್ರಧಾನಮಂತ್ರಿ ಮಾಡಕ್ಕೆ ತಯಾರಿಲ್ಲ. ಹಾಗಾಗಿ ನನ್ನ ಆಸೆ
ರಾಜ್ಯದ 28 ಕ್ಷೇತ್ರದಲ್ಲಿ 27 ಕ್ಷೇತ್ರ NDA ಗೆದ್ದು, ಪಕ್ಷೇತರವಾಗಿ ನಾನು ಗೆದ್ದು 28 ಜನರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಕ್ಕೆ ಹೋಗ್ತೇವೆ. ಇದು ನನ್ನ ನಂಬಿಕೆ. ಹೋದ್ಸರಿ ಕಷ್ಟಪಟ್ಟು ಒಂದು ಸೀಟ್ ತಗೊಂಡ್ರು ಕಾಂಗ್ರೆಸ್, ಈ ಸರಿ ಅದು ತಗೊಳ್ಳಲ್ಲ ಅಂತ ನನ್ನ ನಂಬಿಕೆ. ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ, ನೀವೇ ಅವ್ರು ಹೇಳಿದಾರೆ ಹೊರಡೋದು ಭಾಷಣ ಮಾಡಬೇಕಾದ್ರೆ 60,000 ಲೀಡ್ ಕೊಡಬೇಕಿಲ್ಲ ಅಂದ್ರೆ CM ಸೀಟ್ ಅಲ್ಲಾಡತ್ತೆ ಅಂತ. ಇದು ಹೇಳಿದ್ರು ಯಾರು ಹೇಳ್ಯಾರೆ? ಸಿದ್ದರಾಮಯ್ಯ CM ಸೀಟ್ ಅಲ್ಲಾಡಕ್ಕೆ ಹೋಗಿದಾಗಲೇ, ಇವಾಗೇನು ಉಳಿದಿಲ್ಲ. CM ಸೀಟ್ ಉಳಿದು ಅಲ್ಲಾಡ್ತಿದೆ ಅಂದ್ರೆ ರಾಜ್ಯ ಜನ ಪೂರ ಸಿದ್ದರಾಮಯ್ಯ ಓಟ್ ಕೊಡ್ತಾರೆ ಅಂತ ಭ್ರಮೆನಿದ್ದಾರೆ. ರಾಜ್ಯ ಜನ ಓಟ್ ಕೊಡ್ತಿರೋದು, ದೇಶದ ಜನ ಓಟ್ ಕೊಡ್ತಿರೋದು ನರೇಂದ್ರ ಮೋದಿಗೆ. ಅರ್ಥ ಆಯ್ತಲ್ಲ? ಹಾಗಾಗಿ ಅವಾಗ 25 ಸೀಟ್ ಹೆಂಗೆ ಗೆಲ್ತೀನೋ, 21 ಸೀಟ್ BJP ಹೆಂಗೆ ಗೆಲ್ಲುತ್ತೆ ಅಂತ ಹೇಳಿದ್ರು. ಈಗಲೂ ಕೂಡ ಪಾಪ ಹೇಳ್ತಾ ಇದ್ದಾರೆ ಅವರು. ಅವರ ಆಸೆ ನಿರಾಶೆ ಆಗುತ್ತೆ, ಅನುಮಾನ ಬೇಡ. ಸರ್ ಎತ್ತಿದ್ರು ಅಮಿತ್ ಶಾ ಬಗ್ಗೆ ಹೇಳ್ತಾರೆ, ಗುಂಡ ಅಂತ ಹೇಳ್ತಾರೆ. ಅದನ್ನ ಇವರು ಸಿದ್ದರಾಮಯ್ಯ ಸಮರ್ಥಿಸ್ಕೊಳ್ತಾರೆ. ಚುನಾವಣೆ ಮುಗಿದ ನಂತರ ಯಡಿಯೂರಪ್ಪನವರು ಏನು ಅನ್ನೋ ರಾಜ್ಯ ಜನಕ್ಕೂ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರು ಏನು ಅಂತ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ನರೇಂದ್ರ ಮೋದಿ, ಅಮಿತ್ ಶಾ ಅವರು ಏನು ಅಂತ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಇದೆಲ್ಲದಕ್ಕಿಂತಲೂ ಕೂಡ ಸಂಘಟನೆಯ ಪ್ರತಿನಿಧಿಯಾಗಿ ಹೋರಾಟ ಮಾಡ್ತೀನಿ ಅಂತ ಆ ಈಶ್ವರಪ್ಪ ಏನು ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಸರ್, ಅಮಿತ್ ಶಾ ಕರೆ ಬಂದ್ರು, ತುಂಬ ಆತ್ಮೀಯರು ಬಿಜೆಪಿಲಿದ್ದಾರೆ. ಮತ್ತೆ BJP ಕುಟುಂಬದಿಂದ ಮುಂದವರು ನಿಮ್ಗೆ ಏನಾದರೂ ಕರೆ ಮಾಡಿ ಮಾತಾಡೋದು ಎಲ್ಲ ಹಿಂಗೆ ಹೇಳ್ಬೇಕಣ್ಣ ನಾನು ಅವಶ್ಯಕತೆ ಇಲ್ಲ. ಸಾಕು, ಇವೆಲ್ಲ ಸಾಕು. ಮುಗಿಸೋಣ. ನಾನೆಲ್ಲ ಕಂಡೀಷನ್ ಹಾಕೊಟ್ಟಿದ್ದೀನಿ. ನನಗೇನು ಬೇಡಿಕೆ ಇಲ್ಲ, ಇಷ್ಟೆಲ್ಲ ಹೇಳಿದ್ನಲ್ಲ. ಇದು ರಿಪೇರಿ ನಿಮ್ಮ ಕೈಯಲ್ಲಿ ಮಾಡಕ್ ಆಗಿಲ್ಲ. ಈ ಕುಟುಂಬವನ್ನೇ ಒಂದೇ ನಂಬಿಕೊಂಡು ಯಡಿಯೂರಪ್ಪನವರೇ ಒಬ್ಬರೇ ಲಿಂಗಾಯತ್ ನಾಯಕರು, ಇನ್ಯಾರೂ ಇಲ್ಲ. ನಿಮ್ಮ ಮಕ್ಕಳೇ ಲಿಂಗಾಯತ್ ನಾಯಕರು, ಇನ್ಯಾರೂ ಇಲ್ಲ. ಒಂದು ಭ್ರಮೆಯನ್ನು ನೀವಿದ್ದೀರಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಉದಾಹರಣೆ ಕೊಡ್ತೀನಿ. ಲಿಂಗಾಯತ್ ಸಮಾಜದಲ್ಲಿ, ಪಂಚಮಸಾಲಿ ಸಮಾಜ ರಾಜಕಾರಣದಲ್ಲಿ ಎಂದೂ ನನ್ನ ಜೀವನದಲ್ಲಿ ಜಾತಿ ಮಾತಾಡೋಲ್ಲ. ಲಿಂಗಾಯತ್ ಸಮಾಜದಲ್ಲಿ ಪಂಚಮಸಾಲಿ ಸಮಾಜ ಇಡೀ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಅವ್ರನ್ನೇ ತಗೊಳ್ಳಿಲ್ಲ. ಇವ್ರಿಗೇನೋ ಒಂದು ಭ್ರಮೆಯಲ್ಲಿಲ್ಲ ಕೇಂದ್ರದವರು. ಯಡಿಯೂರಪ್ಪ ಅವ್ರ ಮಕ್ಕಳನ್ನೇ ರಾಜ್ಯವನ್ನ ಉಳಿಸೋರು. 108 ಎಲ್ಲರೂ ಸೇರಿ, ನಾನು, ಅನಂತಕುಮಾರ್, ಯಡಿಯೂರಪ್ಪನ ಎಲ್ಲ ಪ್ರಯತ್ನ 108, ಅದನ್ನೆಲ್ಲವನ್ನು ಮಾನ್ಪಾಡ್ ಮಾಡಿ 166ಕ್ಕೆ ತಂದು ನಿಲ್ಲಿಸಿದ್ದಾರೆ. ಇದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಬರ್ತೀನಿ ನಾನು. ನನ್ನ ಉದ್ದೇಶ ಮತ್ತೆ ಹೇಳ್ತೀನಿ, ನಾನು MP ಆಗೋದಲ್ಲ. ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಅವರಿಗೆ ಕಂಪ್ಲೀಟ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದೀನಿ 3 ತಿಂಗಳ ಕೆಳಗೆ. ನಾಳೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರಾಗ ಅವ್ರು ಕರೆದಿದ್ದಕ್ಕೆ ಹೋಗ್ತಾ ಇದ್ದೀನಿ. ಹೋದ್ಸರಿ ನಾನೇ ಫೋನ್ ಮಾಡಿ ಹೋಗಿದ್ದೆ, ನಾನು ನಿಮ್ಗೆ ಪೊಲಿಟಿಕಲ್ ಸಿಚುಯೇಷನ್ ಕರ್ನಾಟಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಮಿತ್ ಶಾಗೆ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ದೆ. ಪಾಪ ಇಡೀ ದೇಶದ ನೋಡ್ತಾ ಇರೋರು ಕರ್ನಾಟಕದ ಬಗ್ಗೆ ಹಂಗಿಲ್ಲ, ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ರು ಅಂತ ಅನ್ಕಾಡತ್ತೆ. ಇವಾಗ ಸೀಟೆಲ್ಲ ಹಂಚಿಕೆ ಆಗಿರೋದು ಭಾಳ ಜನಕ್ಕೆ ಅತೃಪ್ತಿ ಆಗಿದೆ. ನೀವೇ ಕೇಳಿದ್ರಿ, ಎಲ್ಲರಿಗೂ ತೃಪ್ತಿ ಆಗಿದೆ, ನಿಮ್ಮೊಬ್ಬರಿಗಿನ್ನೂ ತೃಪ್ತಿ ಆಗಿಲ್ಲ ಮತ್ತು ನೀವು ಕೇಳಿದ್ರಿ. ಎಲ್ರಿಗೂ ತೃಪ್ತಿ ಮಾಡಿಸೋಂಥ ಪರಿಸ್ಥಿತಿ ಯಾವ ಬಂತು? ಯಾಕೆ ಬಂತು? ಹಿಂದೆ ನಾನು ರಾಜ್ಯಾಧ್ಯಕ್ಷ ಆದಾಗ ಅನಂತಕುಮಾರ್, ಯಡಿಯೂರಪ್ಪನವರು, ನಾನು, ಚುನಾವಣಾ ಸಮಿತಿ 10 ಜನ ಕೂತು ಚರ್ಚೆ ಮಾಡಿ ಪಟ್ಟಿ ಮಾಡಿ ಕೇಂದ್ರಕ್ಕೆ ಹೋಗ್ತಿದ್ವಿ. ಪಕ್ಷದ ಸಂಘಟನೆ ಬಗ್ಗೆ ಕೇಂದ್ರಕ್ಕೆ ನಂಬಿಕೆ ಇತ್ತು. ಅರ್ಧ ಗಂಟೆಗೆ ಟಿಕ್ ಮಾಡಿ ಕಳ್ಸೋರು. ಅವ್ರು ಯಾರು ಕೂತ ಅನೇಕ MP-ಗಳು ಯಾರು, MLA ಯಾರು ಗೊತ್ತೇ ಇರಲಿಲ್ಲ. ನಂಬಿಕೆ, ಪಕ್ಷದ ಬಗ್ಗೆ ನಂಬಿಕೆ. ಈಗ ಪಕ್ಷದ ಬಗ್ಗೆ ನಂಬಿಕೆ ಇಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ನಂಬಿಕೆ ಕೇಂದ್ರಕ್ಕೆ. ಅದು ಇವತ್ತು ನಮ್ಮ ಸಮಸ್ಯೆ ಆಗಿದೆ. ಪರಿಹಾರ ಚುನಾವಣೆ ನಿಲ್ಲೋದು ಅವ್ರಿಗೆ ಅರ್ಥ ಆಗುತ್ತೆ. ಇವ್ರು ಹೋರಾಟ ಮಾಡ್ತಿರೋ ಸರಿ ಇಲ್ಲ. ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ, ಸಂಘ ಪರಿವಾರದಲ್ಲಿ ಚರ್ಚೆ ಆಗ್ತಾ ಇದೆ. ಬರೆದಿಟ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಕೇಂದ್ರ ನಾಯಕತ್ವದ ಚರ್ಚೆ ಆಗ್ತಾ ಇದೆ. ಇಡೀ ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನಾಯಕರ ಬಗ್ಗೆ BJP ಚರ್ಚೆ ಆಗ್ತಾ ಇದೆ. ಎಲ್ಲ MLA-ಗಳಲ್ಲಿ, ಎಲ್ಲ MP-ಗಳಲ್ಲಿ ಈಶ್ವರಪ್ಪ ತಗೊಂಡಿರುವಂಥ ಸ್ಟ್ಯಾಂಡ್ ಸರಿ ಇದೆ. ಎಲ್ಲರೂ ಚರ್ಚೆ ಮಾಡ್ತಿದ್ದಾರೆ. ಇದೇ ನನಗೆ ಅರ್ಧ ಯಶಸ್ಸು ಸಿಕ್ಕಿದೆ. ಚುನಾವಣೆ ಮುಗಿತಿದ್ದಾಗೇನೆ ಪರಿವರ್ತನೆ ದಿಕ್ಕಲ್ಲಿ ಹೋಗುತ್ತೆ, ನೀವು ನೋಡೋದು. ಹೊಂದಾಣಿಕೆ ರಾಜಕಾರಣ ಬಗ್ಗೆ ಸರ್, ಹೊಂದಾಣಿಕೆ ರಾಜಕಾರಣ ಯಡಿಯೂರಪ್ಪನವ್ರು ಮಾಡ್ಕೊಂಡಿದ್ದ ಹೊಂದಾಣಿಕೆ ರಾಜಕಾರಣದಿಂದ ಇವ್ರು ಲಿಂಗಾಯತ ನಾಯಕರು ಅಂತಾರಲ್ಲ, ಹಿಂದುಳಿದವರಿಗೆ ನಾನು ಉದ್ಧಾರ ಮಾಡ್ತೀನಿ ಅಂತಾರಲ್ಲ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ ಅಂತ ಒಬ್ಬ ಸಾದರ ಲಿಂಗಾಯತನ್ನ ತೆಗೆದ್ರು. ಹಿಂದುಳಿದ ವರ್ಗದ ಉದ್ಧಾರ ಮಾಡ್ತೀನಿ ಅಂತಲ್ಲ, ಆ ರೀತಿ ಹೇಳ್ಕೊಂಡು ಹೆಸರೇನು ಗೋಣಿ ಮಹಾಂತೇಶನ ಹಿಂದುಳಿದವರು ತೆಗೆದ್ರು. ಒಬ್ಬ ಲಿಂಗಾಯತರನ್ನು ತೆಗೆದ್ರು ಯಡಿಯೂರಪ್ಪನವರು, ಒಬ್ಬ ಹಿಂದುಳಿದವ್ರನ್ನೂ ತೆಗೆದ್ರು. ಗೋಣಿ ಮಹಾಂತೇಶ್ ಮತ್ತು ನಾಗರಾಜ್ ಗೌಡನ ತನ್ನ ಮಗನ ಗೆಲ್ಸೋದಕ್ಕೆ ಇಷ್ಟೆಲ್ಲ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು.
60,000 ಲೀಡ್ ತಗೊಳ್ತಾ ಇರೋ ಪರಿಸ್ಥಿತಿ. ಎಷ್ಟು ಕೋಟಿ ದುಡ್ಡು ಸುರಿದ್ರೂ ಗೊತ್ತಿಲ್ಲ. 60,000 ಯಾವರು ತಗೊಂಡಿದ್ದರು 10,000ಕ್ಕೂ 11,000 ಲೀಡಿಗೆ ಬಂದರು. ಮಾನ್ಯ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ರು, ತಿಣುಕಿ MLA ಗೆದ್ದಿದ್ದೀರಿ, ಈ MP ನೋಡುವಂತ ರೀತಿ ಅವ್ರು ಹೇಳಿದ್ದಾರೆ, ನಾನು ಹೇಳಿದ್ದಲ್ಲ. ಹೊಂದಾಣಿಕೆ ರಾಜಕಾರಣ ಇದು ರಕ್ತಗತ ಆಗಿದೆ. ಈಗ ಮೊನ್ನೆ ವಿಧಾನಸಭೆಯಲ್ಲಿ ಆ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು. ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ಸಿಗೆ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಗೆಲ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ನಾನು ಹಿಂಗ್ ಬಂದು ಚುನಾವಣೆ ನಿಲ್ತೀನಿ ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಹಾಗಾಗಿ ಡಮ್ಮಿ ಕ್ಯಾಂಡಿಡೇಟ್ನ ಕಾಂಗ್ರೆಸ್ ನಿಲ್ಸಿರುತ್ತೆ ಕಾಂಗ್ರೆಸ್ನವ್ರಿಗೆ ಗೊತ್ತಾಗಿರೋದ್ರಿಂದ ಎಲ್ಲ ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಕ್ಕಳು ಗೆಲ್ಲಕ್ಕೆ ನಾವು ಬಿಡಲ್ಲ, ನಿಮ್ಗೆ ಓಟ್ ಕೊಡ್ತೀವಿ ಅಂತ ನೂರಾರು ಜನ 1000 ಜನ ಫೋನ್ ಮಾಡ್ತಿದ್ದಾರೆ. ಓಟು ಕೊಡ್ತಾರೆ ಕಾಂಗ್ರೆಸ್ನವ್ರು. ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಕೇಂದ್ರದ ನಾಯಕರಿಗೆ ಹೆಂಗೆ ನಮಗೆ ಬರುತ್ತೆ? ನನ್ನ ಮಗ ತಾಯಿ ಕತ್ಕೊಯ್ತಿ ಅಂತ ಗೊತ್ತಿರುತ್ತಾ? ಈಗ ಅವ್ರಿಗೆ ಅರ್ಥ ಆಗ್ತಾ ಇರ್ಬೋದು ಈ ಹೊಂದಾಣಿಕೆ ರಾಜಕಾರಣ ಎಲ್ಲ. CT ರವಿ, ಪ್ರತಾಪ್ ಸಿಂಹ ಚುನಾವಣೆ ಮುಗಿತಿದ್ದಂಗೆ ಹೇಳಿದ್ರು, ಇಬ್ರು ಮಾಜಿ ಮುಖ್ಯಮಂತ್ರಿಗಳು ಚುನಾವಣಾ ಹೊಂದಾಣಿಕೆ ರಾಜಕಾರಣ ಮಾಡು ಅನೇಕ MLAಗಳು ತಂದಿದ್ರು. ಬಹಿರಂಗ ಹೇಳಿದ್ರೆ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಇದನ್ನ ಅವ ನಂಬಲಿಲ್ಲ ಕೇಂದ್ರದ್ದು. ಇವಾಗ ಒಂದದ್ದೇ ಅರ್ಥ ಆಗ್ತದೆ. ಬಿಡ್ತೀರಾ? ನಮ್ಮ ಇದ್ರ ಬಗ್ಗೆ ಮರಿಬೇಡ್ರಿ. 7ನೇ ತಾರೀಕು ಶಿವಮೊಗ್ಗದಲ್ಲಿ 10ವರೆಗೆ ಸುಮಾರು 3,000 ಜನ ಬೂತ್ ಮಟ್ಟದ ಕಾರ್ಯಕರ್ತರು ಬರ್ತಿದ್ದಾರೆ. ಹಾಗಾಗಿ ದಯಮಾಡಿ ಅದೊಂದು ಇವತ್ತಿನ ಮೇಳ ಇವತ್ತು ಸಂಜೆ 6 ಗಂಟೆಗೆ ಮಹಿಳಾ ಕಾರ್ಯಕರ್ತರ ಸಮಾವೇಶ. ಸರ್, ಕೇವಲ 10 ದಿನದಲ್ಲಿ ಆಗಿರ್ತಕ್ಕಂಥ ಬೂತ್ ಸಮಿತಿ ಸಿದ್ದರಾಮಯ್ಯ ಅವರು ಚುನಾವಣಾ ರಾಜಕೀಯ ಮುಂದಿನ ಚುನಾವಣೆ